ಸುಮಾರು ಕಡೆ ಹುಡುಗಿ ಹುಡುಕಿದ್ರು ಸಿಕ್ಕಿರಲಿಲ್ಲ. ಇಲ್ಲಿ ಬಂದು ಕೇಳ್ಕೊಂಡ್ಮೇಲೆ ಆಯಿತು. ಯಾಗ ಎಲ್ಲ ನಡೀತಾ ಇದೆಯಲ್ಲ, ಅದು ನೋಡಿ ತುಂಬ ಸಂತೋಷ ಆಯಿತು. ಮತ್ತೆ ಮತ್ತೆ ಬರಬೇಕಂತ ಅನಿಸ್ತಾ ವಾರ ಈ ದಂಡನಾಯಕಿ ಶ್ರೀ ಲಲಿತಾ ಪರಮೇಶ್ವರಿ ದಂಡನಾಯಕಿ ಎಲ್ಲ ಹಾಗಾಗಿ ಅವಳನ್ನೇ ನಾವು ನಂಬಿದ್ದೀವಿ. ಅವಳನ್ನು ನಂಬಿದರೆ ಎಂದು ಕೈ ಬಿಡಲ್ಲ ತಾಯಿ ಅನ್ನೋದು ಒಂದು ನಂಬಿಕೆ. ನೀವು ಮಾಡಿರುವಂತಹ ಪಾಪವನ್ನು ತೊಳ್ಕೊಳ್ಬೇಕು ಅಂತ ಹೇಳಿದರೆ ಈ ಆಷಾಢ ನವರಾತ್ರಿಯಲ್ಲಿ ಪಾಲ್ಗೊಳ್ಳಿ. ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿವೃತ್ತಿಗೋಸ್ಕರವಾಗಿ ಇಲ್ಲಿ ಒಂದು ದರ್ಶನವನ್ನು ಮಾಡಿ. ಜಗದ್ಗುರುಗಳ ಅಪ್ಪಣೆಯಂತೆ ಆಷಾಢ ನವರಾತ್ರಿಯನ್ನ ಮಾಡಬೇಕು ಎಂಬುದಾಗಿ ಇಲ್ಲಿ ತೀರ್ಮಾನಿಸಲಾಗಿದೆ. ಬರಬೇಕು, ಆ್ಯಕ್ಚುಲಿ ಇಂಥ ಸ್ಥಳಗಳಿಗೆ ಬರಬೇಕು. ಇದೆಲ್ಲ ಪುರಾಣ ಪ್ರಸಿದ್ಧ ಸ್ಥಳಗಳಲ್ವಾ. ಬಾಬನ ಮದುವೆ ಆಯಿತು, ಇನ್ನೊಂದು ಪಾಪದೊಂದು ಕೇಳಿದ್ದಿದೆ, ಆಗ್ಬೋದು. ಹೆಚ್ಚಾಗಿ ಮದುವೆ ಬಗ್ಗೆನೇ ಕೇಳ್ಕೊಂಡು ಹೋಗ್ತಾರೆ, ಮಗು ಬಗ್ಗೆನೂ ಕೇಳ್ತಾರೆ, ಮತ್ತು ಜಮೀನಿಂದ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಆಗಿದೆ. ಇಲ್ಲಿ ಬಂದವ್ರದ್ದು ಆಲ್ಮೋಸ್ಟ್ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದ್ದಾವೆ. ನಾನು ನೋಡ್ದಂಗೆ ನನ್ನ ವಿಚಾರದಲ್ಲೇ ಕೆಲಸದ ಇದರಲ್ಲಿ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೆ. ಇಲ್ಲಿ ಬಂದು ಬೇಡ್ಕೊಂಡು ಒಂದು ಪೂಜೆ ಇಟ್ಕೊಂಡ್ಮೇಲೆ ಎಲ್ಲ ಕ್ಲೀನಾಗಿ ನೀಟಾಗಿ ಆಗಿದೆ. ಬಂದು ಇಲ್ಲಿ ಜೀವನದಲ್ಲಿ ಕಷ್ಟ ಇದ್ದವರು ಜಮೀನು ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಎಲ್ಲ ಬಂದು ನಿರ್ವಹಿಸ್ಕೊಂಡು ಹೋಗಿದ್ದಾರೆ. ಮಹಾತಾಯಿ ಮುಂದೆ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಹೋಗೋದು, ನಮ್ಮ ಆಸೆಗಳು ನೆರವೇರಿದ ಮೇಲೆ ನಾವು ಇಲ್ಲಿ ಬಂದು ಪೂಜೆ ಸಲ್ಲಿಸುವಂಥದ್ದು ಅಥವಾ ಏನಾದರೂ ಕಾಣಿಕೆನ ಸಲ್ಲಿಸುವಂಥ ಒಂದು ವಿಚಾರ ಅದು ತಿಳಿದಾದ್ಮೇಲೆ ಅದರಲ್ಲಿ ಆ ರೀತಿ ಇದ್ದಾಗ ಒಂದು ಪವಾಡನೇ ಇರುತ್ತೆ. ಇಲ್ಲಿ ತುಂಬ ಪವರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವರಾಯಿ ಅಮ್ಮ ದೇವಸ್ಥಾನನ ಏನೋ ಅಷ್ಟು ದೂರದಿಂದ ಈ ದೇವ್ರು ನೋಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಒಂದು ವಸ್ತು ಕಳೆದೋಗಿದೆ, ಪ್ರಾರ್ಥನೆ ಮಾಡ್ಕೋಬೇಕಂತ ಬಂದಿದ್ದೀವಿ. ಈ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಮನಸ್ಸು ಸ್ವಲ್ಪ ಹಗುರಾದಂಗೆ ಆಯ್ತು ಸಹ. ಇದು ನೋಡಿಬಿಟ್ಟು ಸ್ವಲ್ಪ ಮನಸ್ಸಿಗೆ ಏನೋ ತುಂಬ ಭಾರ ಕಡಿಮೆ ಆದಂಗೆ ಆಯಿತು. ದುಡ್ಡು ಗಿಡ್ಡು ಏನೇ ಕೇಳಲ್ಲ ರೀ, ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಏನು ನಮ್ಮ ವಸ್ತು ಕಳೆದೋಗಿದೆಯೋ ಅನ್ನೋದನ್ನು ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದು ಇದಾದಮೇಲೆ ಬಂದು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇಲ್ಲಿ ಸೇವೆ ಮಾಡಿಸ್ಬೇಕು. ನಾವು ಕೋರ್ಟಿನ ಸಮಸ್ಯೆ ಇರ್ಬೋದು, ಜಮೀನು ಸಮಸ್ಯೆ ಇರ್ಬೋದು, ಅಥವಾ ಏನಾರು ಕಳೆದೋಗಿರೋ ವಸ್ತುಗಳು ಇರ್ಬೋದು, ಬಂಗಾರ ಇರ್ಬೋದು, ಎಲ್ಲದನ್ನು ಕೇಳ್ಪಟ್ಟು ನೋಡಿದ್ದೀನಿ ರೀ ನಾನು. ಮೊನ್ನೆ ಈಗೊಂದು ವರ್ಷದಲ್ಲಿ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನಾನು ಇದನ್ನು ವೀಕ್ಷಣೆ ಮಾಡಿದೆ. ಅದಾದ ನಂತರ ನನಗೆ ಒಂದು ಸ್ವಲ್ಪ ಅದು ಇದಾಯಿತು. ಅಯ್ಯೋ, ಅಲ್ಲಿವರೆಗೂ ಹೋಗಿ ಈ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟಿಲ್ವಲ್ಲ, ತಾಯಿದು ಇನ್ನೂ ಅಪ್ಪಣೆ ಆಗಿಲ್ವೇನೋ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹಂಗೆ ಅನ್ಕೋಬೇಕು. ನಾವು ಇವತ್ತು ಅಪ್ಪಣೆ ಆಗಿದೆ, ನಾವು ಆ್ಯಕ್ಚುಲಿ ಬಂದಿದ್ದೀವಿ. ವಿವಾಹ ಆಗದೇ ಇರುವಂಥದ್ದು, ಸಂತಾನ ಪ್ರಾಪ್ತಿ ಇಲ್ಲದೇ ಇರುವಂಥದ್ದು, ನ್ಯಾಯಾಲಯದಲ್ಲಿ ವ್ಯವಹಾರ ನಡೆಸುತ್ತಿರುವಂಥವರು, ಹಾಗೆ ಇನ್ನು ಯಾವ ಯಾವ ತೊಂದರೆಗಳನ್ನು ಇಟ್ಟುಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ಅತ್ಯಂತ ಬೇಗವಾಗಿ ನಿವೃತ್ತಿಯನ್ನುಗೊಳಿಸಬೇಕು ಇದನ್ನು, ಹಾಗೂ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ಇಲ್ಲಿ ಬಂದು ಆ ದೇವಿಯ ದರ್ಶನವನ್ನು ಮಾಡಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಈ ಆಷಾಢ ನವರಾತ್ರಿಯ ಅಂಗವಾಗಿ ಇಟ್ಟುಕೊಂಡಿರುವಂತಹ ಈ ಹೋಮದಲ್ಲಿ ಪಾಲ್ಗೊಂಡು ತಮಗೆ ಇರುವಂತಹ ಸಮಸ್ಯೆಗಳನ್ನು ನಿವೃತ್ತಿಗೊಳಿಸಿ ಜೀವನದಲ್ಲಿ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಹೊಂದಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾರು ಯಾವುದೇ ರೀತಿಯಾದಂತಹ ತೊಂದರೆಗಳಲ್ಲಿ ಇದ್ದರೂ ಸಹ ಅವೆಲ್ಲವನ್ನು ಕೂಡ ಈ ಸಮಯದಲ್ಲಿ ದೇವಿಯ ಆರಾಧನೆಯನ್ನು ಮಾಡಿದರೆ ನಿವೃತ್ತಿಗೊಳಿಸಬಹುದು ಅಂಥೇಳಿ ಈ ನವರಾತ್ರಿಯ ವಿಶೇಷತೆಯನ್ನು ಹೇಳಿದ್ದಾರೆ. 9 ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಹೋಮವನ್ನು ಹೇಳಿದ್ದಾರೆ. ಮಹಾಗಣಪತಿ ಹೋಮವನ್ನು ಹೇಳಿದ್ದಾರೆ, ಗಾಯತ್ರಿ ಹೋಮ, ಶ್ರೀ ಸೂಕ್ತ ಹೋಮ, ವಾಗೀಶ್ವರಿ ಹೋಮ, ಚಂಡಿಕಾ ಹೋಮ, ಲಲಿತಾ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ದುರ್ಗಾ ಹೋಮ, ಚಂಡಿಕಾ ಹೋಮ. ಹೀಗೆ ನಿಮ್ಮ ಆರಾಧ್ಯ ದೇವತೆ ಯಾವ ದೇವತೆ ನೀವು ಇಷ್ಟಪಟ್ಟು ಪೂಜಿಸುವಂಥದ್ದು ಆ ದಿನದಂದೇ ಆ ಹೋಮ ಯಾವತ್ತು ಇರುತ್ತೆ ಅಂತ ಹೇಳಿ ನೋಡಿಕೊಂಡು ಅದೇ ದಿವಸದಲ್ಲೂ ಕೂಡ ಬರಬಹುದು, ಸಂಕಲ್ಪವನ್ನು ಕೂಡ ಮಾಡಬಹುದು, ಹೋಮವನ್ನು ಮಾಡಿಸ್ಬೋದು, ಆ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಈಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸಮಯದಲ್ಲಿ ಆಮೇಲೆ ನಿಮ್ಮ ಕೆಲಸ ಆದ ಮೇಲೆ ಕೂಡ ಹೋಮವನ್ನು ಮಾಡಿಸ್ಬೋದು. ಇದು ಶೃಂಗೇರಿಯ ಸಮೀಪದಲ್ಲಿ, ಅಂದರೆ ಶೃಂಗೇರಿಯಿಂದ ಜಯಪುರಕ್ಕೆ ಹೋಗುವಂತಹ ಮಾರ್ಗದಲ್ಲಿ ದೊಡ್ಡ ಹೊನ್ನೆ ಅಂತ ಇದೆ. ಆ ದೊಡ್ಡ ಹೊನ್ನೆಯಲ್ಲೇ ಇರುವಂಥದ್ದು ಈ ಒಂದು ವಾರಾಹಿ ಅಮ್ಮನವರ ದೇವಾಲಯ.